बेदा दक्षिण के रेकुड़गी ग्राम में ग्राम पंचायत द्वारा स्थापित किए गए वाटर फिल्टर लगभग 3 साल से उसको साफ नहीं किया गया, जिससे ग्रामवासियों को प्रदूषित पानी का सेवन करना पड़ रहा है। इस संबंध में ग्राम पंचायत और पीडीओ से शिकायत करने के बाद भी कोई कार्यवाही नहीं की गई। ग्राम के लोगों को अगर पानी ही साफ न मिले तो इससे बीमारी उत्पन्न होने का खतरा बना हुआ है। ग्रामवासी इस संबंध में चिंतित हैं और कई बार ग्राम पंचायत में शिकायत भी दर्ज करा चुके हैं, जिसके बाद भी कोई क्रम नहीं लेने की बात आज ग्रामवासियों ने मीडिया से बताई। कैमरामैन पपुराज का कवरेज। ಡ್ರೈನು ಯೂಸ್ ಕ್ಲೀನ್ ಇದ್ರಿ ಊರಾಗ ಆರೋಗ್ಯ ಎಲ್ಲರ ಆರೋಗ್ಯ ಸರಿಯಾಗಿರ್ತ ಅಂತ ಅದು ಹೇಳೋದು. ನಾವು ಊರ್ದ ನೀರೇ ಗಲೀಜ್ಕೊಂಡೇವ ನಮ್ದು ಆರೋಗ್ಯನೇ ಕೆಟ್ಟೋಯ್ತದಲ್ಲ. ಶಂಕರ್ ತಂದೆ ಸಂಗಪ್ಪ ಪೈಸೆ ಸಾಕಿನ ರೇಕುಳಗಿ ಸುಮಾರು 2 ವರ್ಷದಿಂದ ನಮ್ಮ ಊರಿನಲ್ಲಿ ಆಗಿರ್ತಕ್ಕಂಥ ಕೆಲವು ಸಮಸ್ಯೆಗಳನ್ನು ನಾವು ಈ ಹಿಂದೆ ಒಂದು ವಾರದಲ್ಲಿನೇ ಗ್ರಾಮ ಸಭೆಯನ್ನು ಕರೆಯಲಾಗಿತ್ತು. ಆ ಗ್ರಾಮ ಸಭೆಯಲ್ಲಿ ನಾನು ವ್ಯಕ್ತಪಡಿಸಿದಂಥ ವಿಷಯಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ಈ ಗ್ರಾಮ ಪಂಚಾಯತಿನಲ್ಲಿ ಚರಂಡಿಯ ವ್ಯವಸ್ಥೆ ಮತ್ತು ಕುಡಿಯುವ ನೀರಿಗಾಗಿ ಫಿಲ್ಟರನ್ನು ನಿರ್ಮಾಣ ಮಾಡಿದ್ದಕ್ಕಾಗಿ ಆ ಫಿಲ್ಟರ್ ಸಮಸ್ಯೆಯನ್ನು 1 ವರ್ಷ ಕೂಡ ಚೆನ್ನಾಗಿ ಕಾರ್ಯನಿರ್ವಹಿಸಿಲ್ಲ. ಅದರ ಬಗ್ಗೆ ನಾನು ಪಿ ಡಿ ಒ ಸಾಹೇಬರ ಮುಂದೆ ಈ ಒಂದು ಸಮಸ್ಯೆಯನ್ನು ವ್ಯಕ್ತಪಡಿಸಿದ್ದೇನೆ. ಅವ್ರೇನಪ್ಪ ಅಂದ್ರೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದ್ರ ಕಾರ್ಯ ಇನ್ನೂ ಸಂಪೂರ್ಣವಾಗಿ ಆಗಿಲ್ಲ. ಅದಕ್ಕೆ ದಯವಿಟ್ಟು ಇದನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದು ಇದು ಒಂದು ಕುಡಿಯುವ ಶುದ್ಧ ನೀರಿನ ಘಟಕವನ್ನು ಸಂಪೂರ್ಣವಾಗಿ ನಮಗೇನಪ್ಪ ಅಂದ್ರೆ ಕುಡಿಯಲು ವ್ಯವಸ್ಥೆ ಮಾಡಿ ಕೊಡಬೇಕಂತ ಹೇಳಿ ಈ ಒಂದು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ರೇಕುಳಗಿ ಮುರುಗಯ್ಯ ಸಣ್ಣ ಬಂಡಯ್ಯ ಪಾಲ್ಕಿಕರ್ ಮುಖಂ ರೇಕುಳಗಿ ತಾಲೂಕು ಜಿಲ್ಲಾ ಬೀದರು. ನಾವು ಇಲ್ಲೇ ಊರಾಗಿರೋರು. ಫಿಲ್ಟರ್ ಖರಾಬಾಗಿ ಕಮ್ಸೆ ಕಮ್ ಇಲ್ಲಾಂದ್ರೆ 2 ವರ್ಷ ಮೇಲೆ ಆಗ್ತು. ಒಟ್ಟು ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಯಾರು. ಪಂಚಾಯತ್ದವ್ರು ಮಾಡೋ ಎಲ್ಲರಿಗೆ ಪಿ ಡಿ ಒಗೆ ಹೇಳಿದೆವು, ಎಲ್ಲರಿಗೆ ಹೇಳಿದೆವು. ಇವತ್ತು ಬರ್ತಾರೆ, ನಾಳೆಗೆ ಬರ್ತಾರೆ, ಅದೇ ಹೇಳ್ತಾರೆ. ನಾವು ಹೋಗಿ ಹೊಸಗಳಲ್ಲಿ ನೀರು ತರ್ಲತ್ತಿದ್ದೆವು. ಮತ್ತು ಇಲ್ಲಿ ಏನದಂದ್ರೆ ವಾಲ್ಗಳು ಹೊಸ ಖರಾಬಾಗ್ಯಾವ. ಅವೇ ಗಲೀಜು ನೀರೇ ಹೊಂಟಾವ ಪೈಪಿನಾಗ. ಆಲ್ರೆಡಿ ತೋರಿಸ್ತೀನಿ, ನಮ್ಮ ಮನೆ ಬಾಜುನೇ ಅದ, ನಿಮ್ಗೆ ತೋರಿಸ್ತೀನಿ ಈಗ ನೀರು ಏನು ರೀ. ಮತ್ತು ಯಾವುದೂ ಅಭಿವೃದ್ಧಿ ಕೆಲಸ ಮಾಡ್ಲತ್ತಿಲ್ಲ ಇಲ್ಲಿ. ಮತ್ತೇನು ನಾಲಿ ಕ್ಲೀನ್ ಮಾಲಿ ಕ್ಲೀನ್ ಏನು ಮಾಡ್ತಾರೆ, ಮಾಡಿದ ಥೋಡೆ ಮಾಡ್ಯಾರ, ಥೋಡೆ ಎತ್ಕೊಂಡು ಹೋಗ್ಯಾರ. ಅದು ತೆರಿತಾರೆ, ಅವ್ರ ಹೆಣ್ಮಕ್ಳು ತೆರಿತಾರೆ, ಯಾವಾಗಾರ ಬರ್ತಾರೆ. ಇಲ್ಲೇ ಊರಾಗಿನ ಬರ್ತಾರೆ, ಅವ್ರು ಕಂಟಿನ್ಯೂ ಬರ್ತಾರೆ. ಲೈಬ್ರರಿ ತೆರಿತಾರೆ, ಲೈಬ್ರರಿದೇನು ಪ್ರಾಬ್ಲಮ್ ಇಲ್ಲ. ಫಿಲ್ಟರ್ ಅದೇ ಹೇಳೋದನ್ನ 2 ವರ್ಷ ಆಯ್ತು ಪೂರ ಬಂದೇ ಅದ. ಅದಕ್ಕೆ ಒಟ್ಟು ಕೆಲಸನೇ ಮಾಡ್ಲತ್ತಿಲ್ಲ, ಏನು ತಯಾರು ಮಾಡ್ಲತ್ತಿಲ್ಲ. ಅದಕ್ಕೆ ನೀರೇ ಇಲ್ಲ. ಒಟ್ಟು ಹೊಸಕಣಿಗೆ ಹೋಗಿ ತರ್ಲತ್ತೀವಿ ಕೆಲವೊಬ್ಬರಿಗೆ. ನಾಯಕ ಒಂದೊಂದು 10 ಮಂದಿ ಹೋಗಿ ಇಲ್ಲ ಓಡಾಡಲ್ಲ, ಅದು ಕಂಟಿನ್ಯೂ ಓಡಾಡಲ್ಲ. ಓಡಾಡೋದು ಬರೀ ರಜಾ ಇದ್ರಾಗ ಜಮಾಸ್ಲತ್ತಾರೆ. ಯಾವಾಗಾರ ಫುಲ್ ಆದಾಗ ಒಯ್ದು ಬಿಟ್ಟಾಗ ಬರ್ತಾರೆ. ಆಯ್ತು. ಮಟ್ಟೆ ಮತ್ತೇನದೇ ಹೇಳೋದು, ನೀರಿನ ಸಮಸ್ಯೆ. ನೀರು ಕ್ಲೀನ್ ಕೊಡಲ್ಲ, ವಾಲ್ಗಳು ಹಾಕಲ್ಲ. ಅವು ವಾಲ್ಗಳು ಎಲ್ಲ ಜೈಂಟ್ಗಳು ಹೋಗ್ಯಾವ, ಅಲ್ಲಿ ಎಲ್ಲಿ ಬಂತು ಅಲ್ಲಿ ಹೊಡೆದವ. ಅದರ ಹಂದಿಗಳು ಎಲ್ಲ ಸತ್ತಿ ಅದು ಇದು ಗಲೀಜು ನೀರು ಹೊಂಟಲ್ಲಂತಲ್ಲಿ. ಯಾರು ಅದಕ್ಕೆ ರೆಸ್ಪಾನ್ಸೇ ಮಾಡಲ್ಲ. ಯಾರು ಹೇಳೋದು ನಮ್ಗೇನು ಹೇಳ್ತೀರಿ, ಪಂಚಾಯತ್ದವ್ರಿಗೆ ಹೇಳಿ. ಪಂಚಾಯತ್ ಪಿ ಡಿ ಒಗೆ ನಿನ್ನೆ ಹೇಳೀನಿ, ಅವನಿಗೆ ಇಲ್ಲಿ ದುಕಾನ್ ಕರೆದು ಹೇಳೀನಿ. ನಾನು ನೋಡ್ತೀನಿ ಅಂದರು. ಹೊಸವ್ರು ಬಂದಾರ ಅವ್ರು ಈಗ 1 ವಾರ ಆಯ್ತೇನೋ. ಮೆಂಬರು ಯಾರು ಹೇಳಿದ್ರೆ ಅವರು ಅದಕ್ಕೆ ರೆಸ್ಪಾನ್ಸೇ ಮಾಡಲ್ಲ. ಯಾರು ಯಾರು ಮಾಡಲ್ಲ. ಏನು ಮಾಡಾರ ಅಂತ